ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೆಯ ಸಾಲಿನಲ್ಲಿ ಕೊಟ್ಟಿರುವಂತಹ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಇರಬಹುದಾದಂತಹ ಬಹುನಿರೀಕ್ಷಿತ ಸಂದರ್ಭದ ವಾಕ್ಯಗಳು, ಇವುಗಳನ್ನ ನಿಮಗೆ ಈಗಾಗಲೇ ಕೊಟ್ಟಿರುವಂತಹ ನೀಲಿನಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿಬಿಟ್ಟು ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭದ ವಾಕ್ಯಗಳನ್ನ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಒಂದು ಸಂದರ್ಭದ ವಾಕ್ಯಗಳನ್ನ ನೋಡ್ತಾ ಹೋಗೋಣ. ಇವುಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೋತ್ತರಗಳನ್ನ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಪದ್ಯಗಳಿಗೆ ಸಂಬಂಧಿಸಿದಂತೆ ಕಲಿಭೀಮನೇ ಮಿಡುಕುಳ್ಳ ಗಂಡನು ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಾನೆ ಅನಿಸ್ಕೊಂಡಿರುವಂತಹ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭವನ್ನ ನೋಡಿದ್ರೆ, ಕೀಚಕನ ಉಪಟಳವನ್ನ ತಪ್ಪಿಸಲು ಯಾರು ಸಮರ್ಥರೆಂದು ದ್ರೌಪದಿ ನಿರ್ಧರಿಸುವಾಗ ತನ್ನಲ್ಲಿಯೇ ಹೇಳ್ಕೊಳ್ತಾಳೆ, ತನ್ನ ಪತಿಗಳ 5ರಲ್ಲಿ ಕಲಿಭೀಮನೇ ಪರಾಕ್ರಮಶಾಲಿಯಾದಂತಹ ಗಂಡನು ಅಂತ ಹೇಳ್ಬಿಟ್ಟು ದ್ರೌಪದಿ ನಿರ್ಧರಿಸ್ತಾಳೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ, ದ್ರೌಪದಿ ಭೀಮನಲ್ಲಿರುವಂತಹ ಭರವಸೆ, ಆತ್ಮವಿಶ್ವಾಸ ಹಾಗೂ ಅವನ ವ್ಯಕ್ತಿತ್ವ ಇಲ್ಲಿ ವ್ಯಕ್ತವಾಗಿದೆ. ಎನ್ನವಲು ಮುನ್ನಾರು ನವೆದವರುಂಟು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನ ಕೂಡ ಅಷ್ಟೇ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನವಲು ಅನ್ನುವಂತಹ ಒಂದು ಪದ್ಯಭಾಗದಿಂದ ಆಯ್ಸಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭವನ್ನು ನೋಡೋದಾದ್ರೆ, ಕೀಚಕನ ಉಪಟಳದಿಂದ ನೊಂದಿರುವಂತಹ ದ್ರೌಪದಿಯು ಹೇಳಿರುವಂತಹ ಮಾತು ಇದು. ತನ್ನ ಕಷ್ಟವನ್ನ ಯಾರ ಬಳಿ ಹೇಳ್ಕೊಳ್ಳಿ, ಯಾರ ಬಳಿ ಹೋಗಲಿ, ಯಾರನ್ನ ಕೇಳಲಿ, ಯಾರನ್ನ ಬೇಡಲಿ ಎಂದೆಲ್ಲ ಗೋಳಿಡುವಂತಹ ದ್ರೌಪದಿಯು ಹೆಣ್ಣು ಜನ್ಮವನ್ನ ಸುಡಲಿ ಎಂದು ಅನ್ಕೊಳ್ತಾಳೆ. ಇದುವರೆಗೆ ಯಾರೂ ನನ್ನಂತೆ ಕಷ್ಟಗಳನ್ನ ಅನುಭವಿಸಿದವರಿಲ್ಲ ಅಂತ ಹೇಳಿ ಯೋಚಿಸುವಕ್ಕೆ ತನಗ ಮರಣವಾದರೂ ಬರಬಾರ್ದೇಕೆ ಅಂತ ಹೇಳ್ಬಿಟ್ಟು ಹಂಬಲಿಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ, ದ್ರೌಪದಿಯು ತನ್ನಂತೆ ಯಾರೂ ಕಷ್ಟಗಳನ್ನು ಅನುಭವಿಸಲು ಸಾಧ್ಯವಿಲ್ಲ, ಆದ ಕಾರಣ ಹೆಣ್ಣು ಜನ್ಮ ಸುಡಲಿ ಅಂತ ಹೇಳ್ಬಿಟ್ಟು ತನ್ನನ್ನೇ ದೂಷಿಸಿಕೊಳ್ಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಹಾಗೆ ಮುಂದಿನದು, ಹಾಗೆಗಳನ್ನು ಹಿಂಡಿದನು ಮನದೊಳಗೆ ಅಂತ ಇದು ಕೂಡ ಅಷ್ಟೇ ಇನ್ನೂ ಹುಟ್ಟದೇ ಇರಲಿ ನಾರಿಯರೆಲ್ಲನ್ನು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಸಂದರ್ಭವನ್ನ ನೋಡೋದಾದ್ರೆ, ದ್ರೌಪದಿಯು ಕೀಚಕನ ಉಪಟಳವನ್ನ ಭೀಮನಿಗೆ ಹೇಳಿ ದುಃಖವನ್ನ ತೋಡಿಕೊಂಡಾಗ ಭೀಮನು ಮೊದಲಿಗೆ ಧರ್ಮಜನ ಆಜ್ಞೆಯ ಪ್ರಸ್ತಾಪ ಮಾಡ್ತಾನೆ. ದ್ರೌಪದಿಯು ಭೀಮನ ಮತ್ತು ಉಳಿದ ಪಾಂಡವರ ಪೌರುಷವನ್ನ ಮೂದಲಿಸಿ ಮಾತನಾಡಿದಾಗ ಭೀಮನ ಅಂತಃಕರಣದ ರೋಷದ ಘನತೆ ಹೆಚ್ಚಿತು. ಅವನು ಹಗೆಗಳನ್ನ ತನ್ನ ಮನದೊಳಗೆ ಹಿಂಡಿ ಹಾಕುವಂತೆ ಕಲ್ಪಿಸಿಕೊಳ್ತಾನೆ. ದ್ರೌಪದಿಗಾದಂತಹ ಅಪಮಾನಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದು ಆಕೆಯನ್ನ ಸಂತೈಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ, ಭೀಮನ ಅಂತಃಕರಣದ ರೋಷ ವ್ಯಕ್ತವಾಗಿರುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಇದು ಹಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹದ್ದು ಬಂಗಾರ ನಿನಗೆ ಸ್ಥಿರವಲ್ಲ ವಾಕ್ಯವನ್ನ ಹಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹ ಜನಪದ ತ್ರಿಪದದಿಂದ ಈ ಒಂದು ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನ ನೋಡೋದಾದ್ರೆ, ಶ್ರೀಮಂತಿಕೆ ಬಂದಾಗ ಕೆಲವರಿಗೆ ತುಂಬಾ ಜಂಬ, ಬಡವರನ್ನ ಬೈಯುವಂಥದ್ದು, ಅವರನ್ನ ಜರಿಯುವಂಥದ್ದು ಮುಂತಾಗಿ ಕ್ರೂರವಾಗಿ ವರ್ತಿಸ್ತಾರೆ. ಆದ್ರಿಂದ ಇಲ್ಲಿ ಜನಪದ ಕವಿಯು ಬಂಗಾರದ ಬಳೆ ತೊಟ್ಬಿಟ್ಟು ಬಡವರನ್ನು ಬೈಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತಿನ ನಂತರ ಜಾರಿ ಹೋಗುವಂತೆ ಶ್ರೀಮಂತಿಕೆಯೂ ಕೂಡ ನಮ್ಮಿಂದ ದೂರವಾಗ್ತದೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ, ಅಶಾಶ್ವತವಾದಂತಹ ಶ್ರೀಮಂತಿಕೆ ಬಂದಾಗ ಡಾಂಬಾಚಾರವೇಕೆ, ಎಂದಿನಂತೆಯೇ ಮಾನವೀಯತೆಯಿಂದ ವರ್ತಿಸಬೇಕು ಅಂತ ಹೇಳ್ಬಿಟ್ಟು ನೀತಿ ಬೋಧನೆ ಮಾಡಿರುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಇನ್ನು ಮುಂದಿನದು, ಜ್ಯೋತಿ ನೀನ್ಯಾರ ಹೋಲಾರ. ಇದು ಕೂಡ ಅಷ್ಟೇ ಹಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡ್ಬಿಟ್ಟೆ ನೀವು ಓದಬೇಕು. ಯಾಕೆಂದ್ರೆ ಯಾವ ಒಂದು 3 ಅಂಕದ ಪ್ರಶ್ನೆಯನ್ನ ಯಾವ ಒಂದು ಪದ್ಯ ಅಥವಾ ಗದ್ಯದಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನು ಗಮನಿಸಿ ಓದಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ತನ್ನ ತಾಯಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದನ್ನು ಹೇಳುವ ಸಂದರ್ಭ ಇದಾಗಿದೆ. ಯಾರು ಜೊತೆಗಿದ್ದರೂ ಅದು ತಾಯಿಯ ಇರುವಿಕೆಗೆ ಸರಿಸಾಟಿಲ್ಲ, ಆದ್ರಿಂದಲೇ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಚಾಲ್ತಿಯಲ್ಲಿರುವಂಥದ್ದು. 1000 ಕೊಳ್ಳಿ ಬಲೆಯಲ್ಲಿ ಉರಿದರೂ ಅದು ಮನೆಯನ್ನ ಬೆಳಗುವ ಜ್ಯೋತಿಗೆ ಸಮನಲ್ಲ. ಅದರಂತೆಯೇ ಯಾರು ಜೊತೆಗಿದ್ರೂ ತಾಯಿ ಜೊತೆಗಿದ್ದಂತೆ ಆಗದು ಅನ್ನುವಂತಹ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಇನ್ನು ತವರಿನಲ್ಲಿ ತಾಯಿಯ ಇರುವಿಕೆಯ ಮಹತ್ವದ ಪಾತ್ರವನ್ನ ಇಲ್ಲಿ ತಿಳಿಸಿರಲಾಗಿದೆ. ಹಾಗೆ ಮುಂದಿನದು,
ನೀ ತಂಪನನ್ನ ತವರಿಗೆ, ಇದು ಕೂಡ ಅಷ್ಟೇ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಸಂದರ್ಭವನ್ನ ನೋಡೋದಾದ್ರೆ, ತವರಿನಲ್ಲಿ ತಾಯಿ ಇದ್ರೆ ಮಾತ್ರ ತಂಪು ನೆಮ್ಮದಿ ಎಂಬುದಾಗಿ ಇಲ್ಲಿನ ಹೆಣ್ಣುಮಗಳು ಅಭಿಪ್ರಾಯ ಪಡ್ತಾಳೆ. ಬೇಸಿಗೆಯ ದಿನಗಳಲ್ಲಿ ತಂಪನ್ನು ನೀಡುವಂಥದ್ದು ಬೇವಿನ ಮರ, ಅದರಂತೆಯೇ ಭೀಮರತಿ ಎಂಬ ಹೊಳೆಯು ತಂಪೆ. ತವರಿನಲ್ಲಿ ತಾಯಿ ಇದ್ರೆ ತವರಿ ಮನೆ ತಂಪಾಗಿರುವುದು ಎಂಬುದು ಇಲ್ಲಿನ ಒಂದು ಆಶಯವಾಗಿದೆ. ಇನ್ನು ಸ್ವಾರಸ್ಯ, ತವರಿಗೆ ತಾಯಿಯೇ ತಂಪು ಎಂಬುದು ಇಲ್ಲಿನ ಒಂದು ಸ್ವಾರಸ್ಯವಾಗಿದೆ. ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಇದನ್ನ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ರಚಿಸಿರುವಂತಹದ್ದು. ಈ ಮಾತನ್ನ ಮುದುಕಿಗೆ ಹೇಳಿರುವುದಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ, ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವ ಆತನಿಗೆ ಒಂಟಿತನ ಕಾಡ್ತಾ ಇದೆ. ಗುಡ್ಡದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ. ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಹಿಂದಿರುಗುವುದು ಕತ್ತಲಾದ ಮೇಲೆ. ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರುವುದಿಲ್ಲ. ಹೀಗಾಗಿ ಆತನಿಗೆ ಮಾತೇ ಮರೆತು ಹೋದಂತಾಗಿದೆ. ಇದನ್ನ ಆತ ಮುದುಕಿಗೆ ಕರೆ ಮಾಡಿದಾಗ ಈ ಮಾತನ್ನ ತಿಳಿಸ್ತಾನೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ, ಅಸ್ಸಾಮಿನ ಭಾಷೆ ಗೊತ್ತಿಲ್ಲದ ಕಾರಣ ಮಾತೇ ಮರೆತು ಹೋದಂತಾಗಿದೆ. ಮಾತಿಗಾಗಿ ಹಂಬಲಿಸುವ ಮನದಿಂದ ಮುದುಕಿಯೊಂದಿಗೆ ಈ ಮೇಲಿನ ಮಾತುಗಳು ಹೇಳಿರುವಂತಹದ್ದು ಸ್ವಾರಸ್ಯಕರವಾಗಿದೆ. ನೋಡಿ, ಇನ್ನೊಂದು ಸೇರ್ಪಡೆಯ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು ಇದೂ ಕೂಡ ಅಷ್ಟೇ. ಒಂದು ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಕವಿತೆಯ ಕೊನೆಯ ವಾಕ್ಯ ಇದಾಗಿರುವಂತಹದ್ದನ್ನ ನೋಡ್ಬೋದಾಗಿದೆ. ಸಂದರ್ಭವನ್ನು ನೋಡಿದರೆ, ಮುದುಕನಿಗೆ ಕರೆ ಬಂದ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಹೊರಹೊರಟ್ರೆ ತಾನು ನಿರಾತಂಕವಾಗಿ ಮುದುಕನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದು. ಮುದುಕಿಯು ಅಂತ ಹೇಳ್ಬಿಟ್ಟು ಯೋಚಿಸ್ತಾಳೆ. ಅವಳು ಇದುವರೆಗೆ ಸಲ್ಲಿಸಿರುವಂತಹ ಇಂತಹ ಒಂದು ದೊಡ್ಡ ಗಂಟೆ ಅಂದ್ರೆ ಒಂದು ಗಂಟು ದೇವರ ಬಳಿ ಇರುವಾಗ ಈಗಿನ ಅವಳ ಪ್ರಾರ್ಥನೆ ಇನ್ನೊಂದು ಸೇರ್ಪಡೆ ಅಂದ್ರೆ ಹಲವಾರು ರೀತಿಯಾದಂತಹ ಇದೇ ರೀತಿಯಾಗಿ ಹಲವಾರು ಬಾರಿ ದೇವರನ್ನ ಬೇಡ್ಕೊಂಡಿದ್ದಾಳೆ. ಇಂತಹ ಒಂದು ಹಲವಾರು ಗಂಟಿನ ಜೊತೆಯಲ್ಲಿ ಇದು ಒಂದು ಗಂಟು ಅಂತ ಹೇಳ್ಬಿಟ್ಟು ಇಲ್ಲಿ ಕವಯಿತ್ರಿಯವರು ಇನ್ನೊಂದು ಸೇರ್ಪಡೆ ಅಂತ ಹೇಳ್ಬಿಟ್ಟು ಕವಯಿತ್ರಿ ವಿಷಾದದಿಂದ ಹೇಳಿರುವಂತಹದ್ದನ್ನ ನೋಡ್ಬೋದಾಗಿದೆ. ಸ್ವಾರಸ್ಯ, ಇದೇ ರೀತಿ ಹಲವಾರು ಬಾರಿ ದೇವರನ್ನ ಪ್ರಾರ್ಥಿಸಿರುವಂತಹ ಸಂದರ್ಭಗಳು ಬಂದಿರುವಂತಹದ್ದು ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ. ಇನ್ನು ಮುಂದಿನದು, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿಪಾದಕ್ಕೆ ಅನ್ನುವಂಥದ್ದು. ಇದು ಕೂಡ ಅಷ್ಟೇ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರದ್ದು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥದ್ದು. ಸಂದರ್ಭವನ್ನು ನೋಡಿದ್ರೆ, ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು, ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಅಂತಂದ್ರೆ ಸೊಸೆ. ಅವಳಿಗೂ ಹೊರಗಡೆಯ ಕೆಲಸ ಸಮ್ಮಲಿಸಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತಾಡ್ಕೊಳ್ಬಹುದು. ಇದಕ್ಕೆ ಅವಕಾಶ ಮಾಡಿಕೊಟ್ರೆ ತನ್ನ ಮನದೇವರಾದ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ. ಸ್ವಾರಸ್ಯವನ್ನ ನೋಡೋದಾದ್ರೆ, ಗಂಡನೊಂದಿಗೆ ಮಾತನಾಡುವುದಕ್ಕಾಗಿ ತನ್ನ ಮನೆ ದೇವರನ್ನ ಬೇಡಿಕೊಳ್ಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಗದ್ಯವನ್ನ ನೋಡೋದಾದ್ರೆ, ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯ. ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನ ಮಾಡಿದೆ ಎನ್ನುವಂಥದ್ದು. ಈ ಒಂದು ವಾಕ್ಯವನ್ನ ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದಂತಹ ಪಿ ಲಂಕೇಶ್ ರವರ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಕಥೆಯಿಂದ ಈ ಮೇಲಿನ ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನ ನೋಡಿದ್ರೆ, ಬಸಲಿಂಗನ ಎಡಗಣ್ಣು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನ ನೋವು ಪ್ರಾರಂಭವಾಯಿತು. ಆಗ ಅವನು ಆಸುಪಾಸಿನಲ್ಲಿ ಇದ್ದ ಡಾಕ್ಟರನ್ನೇ ನೋಡ್ದ. ಕೊನೆಗೆ ತನ್ನ ಉಡಾಫಿ ಶೈಲಿಯಲ್ಲಿ ತಿಮ್ಮಪ್ಪನವರನ್ನ ಕಂಡು ಅವನಲ್ಲಾಗಿದ್ದ ಬದಲಾವಣೆ ಮತ್ತು ಗಂಟಲು ದೊಡ್ಡದಾಗಿರುವುದನ್ನ ಗಮನಿಸಿದ ಅವನು ನೋವಿನಿಂದ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ವೈದ್ಯನಾಗಿ, ಆದ್ರೆ ನಿನ್ನಂತ ಮುಕ್ತ ಮನುಷ್ಯನಲ್ಲಿಯೂ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನ ತಲುಪತೊಡಗಿದ್ದನ್ನ ತಿಮ್ಮಪ್ಪ ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಗಮನಿಸಿರುವಂತಹದ್ದನ್ನ ನೋಡಬಹುದು. ಇನ್ನು ಮುಂದಿನದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಅನ್ನುವಂಥದ್ದು. ಈ ಒಂದು ವಾಕ್ಯವೂ ಕೂಡ ಅಷ್ಟೇ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡಿದ್ರೆ, ಅನುಭವಿ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಎಡೆಗಣ್ಣಿನ
ಆಪರೇಷನ್ ಮುಗಿಸ್ತಾರೆ. ಅವನ ಕೈ ಹಿಡ್ಕೊಂಡು, ನೋಡು ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತಲೆಗೆ ನೀರು ಸೋಂಕಿಸಬಾರ್ದು, ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯ ಇದೆ, ಇದನ್ನ ಸರಿಯಾಗಿ ನೆನಪಿಟ್ಟುಕೋ ಅಂತ ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ನೀಡಿದಂತಹ ತಿಳುವಳಿಕೆ ಮತ್ತು ಎಚ್ಚರಿಕೆಯ ಒಂದು ವಾಕ್ಯ ಈ ಮೇಲಿನ ಒಂದು ಸ್ವಾರಸ್ಯ ಆಗಿದೆ. ಮುಂದಿನದು, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ ಅನ್ನುವಂಥದ್ದು. ಇದು ಕೂಡ ಅಷ್ಟೇ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡಿದ್ರೆ ಬಸಲಿಂಗನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ತದೆ. ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಹಲವಾರು ಡಾಕ್ಟರಲ್ಲಿಗೆ ಅಲಿತಾನೆ. ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನ ನೋಡ್ದ. ಅವರು ಬಸಲಿಂಗನಲ್ಲಾಗಿದ್ದಂತಹ ಬದಲಾವಣೆಯನ್ನು ಗಮನಿಸಿ ನೋವಿನಿಂದ, ನೀನು ಈ ಸಲ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ತನ್ನ ಮುಟ್ಟುವಿಕೆ ತಾನು ಊಹಿಸದಿರುವುದನ್ನ ಮಾಡಿದ್ದರಿಂದ ತಿಮ್ಮಪ್ಪ ಅನಿವಾರ್ಯವಾಗಿ ಈ ಮಾತನ್ನ ಹೇಳ್ಬೇಕಾಯಿತು. ಇನ್ನು ಮುಂದಿನದು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳಿವು. ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂತಹದ್ದು. ಆಯ್ಕೆಯನ್ನು ನೋಡೋದಾದ್ರೆ ಶ್ರೀಮತಿ ನೇಮಿಚಂದ್ರ ಅವರು ರಚಿಸಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಕಥನದಿಂದ ಈ ಮೇಲಿನ ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನ ತಮ್ಮ ಸಹಪಾಠಿಯಾದ ಸೀತಾಳನ್ನ ಉದ್ದೇಶಿಸಿ ಮಾತನಾಡುವಂಥದ್ದು. ಸಂದರ್ಭವನ್ನ ನೋಡೋದಾದ್ರೆ ಲೇಖಕಿಯು ಚೆನ್ನಾಗಿ ಓದಿ ಇಂಜಿನಿಯರ್ ಸ್ವಂತ ಮನೆ ಕೊಂಡಿದ್ದನ್ನ ಕಂಡು ಅವರ ಗೆಳತಿ ಸೀತಾ, ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದಾಗ ಅದಕ್ಕೆ ಉತ್ತರಿಸಿದ ಈ ಮೇಲಿನ ಮಾತನ್ನ ಹೇಳ್ತಾರೆ. ಸೀತಾಳಿಗೂ ಓದುವ ಅವಕಾಶವಿತ್ತು, ಓದಿಸುವ ತಂದೆಗಿದ್ದರೂ ಆದರೆ ಓದಿನಲ್ಲಿ ಆಸಕ್ತಿ ತೋರದೆ ಹೈಸ್ಕೂಲನ್ನು ಮುಗಿಸದೆ ಸಾಮಾನ್ಯ ಗೃಹಿಣಿಯಾಗಿದ್ದಳು. ಅದನ್ನ ನೆನಪಿಸ್ತಾ ಲೇಖಕಿಯು ಆ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸಿರುವಂತಹದ್ದು. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದರೂ ಓದದ ಸೀತಾಳದ್ದು ನಿಜಕ್ಕೂ ಕೂಡ ದುರದೃಷ್ಟಕರವಾದಂತಹ ಬದುಕು. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂಥದ್ದು ಮುಖ್ಯ ಎಂಬುದು ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ. ಅದೃಷ್ಟವನ್ನ ಅವಲಂಬಿಸಿ ಬದುಕಲು ಸಾಧ್ಯವೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನ ನೋಡೋದಾದ್ರೆ ಲೇಖಕಿಗೆ ಯಾರಾದರೂ ಮಾತಿನ ಮಧ್ಯೆ ಏನ್ ಮಾಡಕ್ಕಾಗುತ್ತೆ, ಎಲ್ಲಾ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದ್ರೆ ರೇಗಿ ಹೋಗುತ್ತದೆ ಅಂತೆ. ಏಕೆಂದ್ರೆ ಅವರ ಪ್ರಕಾರ ನಾವು ಕೆಲವೊಮ್ಮೆ ಆಗುವುದನ್ನ ತಡೆಯಲಾಗದಿರಬಹುದು, ಆದರೆ ತಡೆಯುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲವೇ ಅನ್ನುವಂಥದ್ದು ಪ್ರಶ್ನೆ. ಲೇಖಕಿಯ ಖಚಿತ ಅಭಿಪ್ರಾಯದಂತೆ ಅದೃಷ್ಟವನ್ನ ಅವಲಂಬಿಸಿ ಬದುಕಲಾಗದು, ಮನುಷ್ಯ ಪ್ರಯತ್ನ ಅತಿ ಮುಖ್ಯ ಎಂಬುದನ್ನು ಲೇಖಕಿ ಇಲ್ಲಿ ಖಚಿತಪಡಿಸಿರುವಂತಹದ್ದು ಅವರ ಅಭಿಪ್ರಾಯವಾಗಿದೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ಅದೃಷ್ಟವನ್ನೇ ನಂಬಿ ಕೈಕಟ್ಟಿ ಕೂರುವುದಕ್ಕಿಂತ ಮನುಷ್ಯ ಪ್ರಯತ್ನ ಅತಿ ಮುಖ್ಯ ಎಂಬುದು ಈ ಮೇಲಿನ ಒಂದು ವಾಕ್ಯವನ್ನ ಪ್ರಶ್ನಿಸುವಂತಹದ್ದು ಲೇಖಕಿಯದ್ದಾಗಿರುವುದು ಇಲ್ಲಿ ಒಂದು ಸ್ವಾರಸ್ಯವಾಗಿದೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನ ನೇಮಿಚಂದ್ರ ಅವರು ರಚಿಸಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲ್ತಾ ಇದ್ದಂತಹ ತಮ್ಮ ಪತಿ ಕೀರ್ತಿಯವರಿಗೆ ಲೇಖಕಿಯೇ ಕೇಳಿರುವಂತಹ ಮಾತು ಇದಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಹಿಂದೆ ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರು ಶಸ್ತ್ರಚಿಕಿತ್ಸೆಯ ಅನುಭವಗಳನ್ನು ವಿವರಿಸಿದಂತಹ ಲೇಖಕಿಯು, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಏನು ಮಾಡದೆ ಮುದ್ದೇಗೌಡರ ತರಹ 2 ವರ್ಷಕ್ಕೆ ಒಮ್ಮೊಮ್ಮೆ ಆಪರೇಷನ್ ಮಾಡಿಸ್ಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ತರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಅಂತ ಹೇಳಿದ್ರು. ಆ ಕ್ಷಣದಿಂದಲೇ ತಮ್ಮ ಪತಿ ಯಥೇಚ್ಛವಾಗಿ ದ್ರವಾಹಾರವನ್ನು ಸ್ವೀಕರಿಸುವಂತೆ ಎಚ್ಚರ ವಹಿಸಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಬಾರದಂತೆ ನೋಡ್ಕೊಂಡ್ರು. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ಯಾವುದೇ ಕಾಯಿಲೆ ಬರುವುದಕ್ಕಿಂತ ಮೊದಲು ಮುಂಜಾಗ್ರತೆಯನ್ನು ವಹಿಸುವಂತದ್ದು ಮುಖ್ಯ, ಅಥವಾ ಕಾಯಿಲೆ ಬಂದಾಗ ಅದನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಪಡಿಸಿಕೊಳ್ಳುವಂತಹ ಮಾರ್ಗವನ್ನ ಕಂಡುಕೊಳ್ಳುವುದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಕಬ್ಬಂ ಕಂಡಲ್ತೆ ಕಚ್ಚಳಿಯ ನಿತ್ತಾರ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನ ಮುದ್ದಣನ ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಮನೋರಮೆಯು ಮುದ್ದಣನಿಗೆ ಹೇಳಿರುವಂತಹದ್ದು. ಸಂದರ್ಭವನ್ನು ನೋಡೋದಾದ್ರೆ ಕತೆ ಹೇಳೋದಕ್ಕೆ
ಬಳುವಳಿಯಾಗಿ ಏನು ನೀಡುವೆ ಅಂತ ಮುದ್ದಣ್ಣ ಮನೋರಮೆಯನ್ನ ಕೇಳಿದಾಗ ಅವಳು ಕತ್ತೆ ಕೇಳಿಯಾದ ಮೇಲಷ್ಟೇ ಉಡುಗೊರೆಯ ವಿಷಯ ನಿರ್ಧಾರವಾಗುವುದೆಂದು ಹೇಳಿ ಆ ಅರಮನೆಯವರು ನಿನ್ನ ಕಾವ್ಯವನ್ನ ಕೇಳಿಸ್ಕೊಂಡಾದ ಮೇಲೆ ಕೈಗಡಗವನ್ನ ಕೊಟ್ಟರು ಅಂತ ಹೇಳ್ಬಿಟ್ಟು ನೆನಪಿಸಿ ತನ್ನ ಮಾತನ್ನು ಸಮರ್ಥಿಸಿಕೊಂಡಿರುವಂತಹ ಸಂದರ್ಭ ಇದಾಗಿದೆ. ಮನೋರಮೆಯ ಜಾಣ್ಮೆ ಇಲ್ಲಿ ಅನಾವರಣಗೊಂಡಿರುವಂತಹದ್ದನ್ನ ನೋಡಬಹುದಾಗಿದೆ. ಸ್ವಾರಸ್ಯವನ್ನ ನೋಡಿದ್ರೆ ಮುದ್ದಣ್ಣ ಕತೆ ಹೇಳುವೆ, ಆದ್ರೆ ಅರಮನೆಯಲ್ಲಿ ಕಥೆಯನ್ನೇ ಹೇಳಿದರೆ ರತ್ನದ ಹಾರವನ್ನು ಕೈ ಗಡಗವನ್ನು ಅಥವಾ ಬಹುಮಾನವಾಗಿ ನೀಡುವರು. ಆದರೆ ನೀನೇನು ಕೊಡುವೆ ಅಂತ ಅಂದು ಕೇಳಿದಾಗ ಮನೋರಮೆ ಕಥೆಯನ್ನ ಹೇಳಿದ ನಂತರವಷ್ಟೇ ಬಹುಮಾನ ದೊರಕುವುದು ಅಂತ ಹೇಳ್ಬಿಟ್ಟು ಜಾಣ್ಮೆಯಿಂದ ಹೇಳಿರುವುದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಸೀತಾಪಹರಣ ಕಥನದ ಬಯಕೆಯೇ ಅನ್ನುವಂಥದ್ದು ಈ ಮೇಲಿನ ಒಂದು ವಾಕ್ಯವನ್ನ ಶ್ರೀರಾಮಾಶ್ವಮೇಧದಿಂದ ಆರಿಸಿಕೊಂಡಂತಹ ತಿರುಗಣ್ಣದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಮನೋರಮೆಯು ನಲ್ಗತೆಯೊಂದನ್ನ ಹೇಳ್ಬೇಕು ಅಂತ ಕೇಳಿದಾಗ ಮುದ್ದಣ್ಣನು ಯಾವ ಕತೆ ಹೇಳಲಿ? ಭೋಜ ಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ ಮೂರು ಪ್ರಬಂಧ ಚರಿತೆಯೇ ಅಂತ ಮನೋರಮೆಯ ಯಾವ ಕಥೆಯೂ ಬೇಡ, ನವರಸಭರಿತವಾದ ರಾಮಾಯಣದ ಕತೆ ಹೇಳೆಂದಳು. ಆಗ ಮುದ್ದಣ್ಣನು ನಿನಗೆ ಸೀತಾ ಸಂವರದ ಕತೆ ಹೇಳಿ ಎಂದಾಗ ಮನೋರಮೆಯನ್ನ ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಆಗ ಮುದ್ದಣ್ಣನು ಹಾಗಾದ್ರೆ ನಿನಗೆ ಸೀತಾಪಹರಣದ ಕಥಾವನ್ನು ಕೇಳುವ ಬಯಕೆ ಮೂಡಿದೆಯೇ ಅಂತ ಪ್ರಶ್ನಿಸ್ತಾನೆ. ಮನೋರಮೆಯು ಅದನ್ನೂ ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನ ಹೇಳ್ಬೇಕು ಅಂತ ಕೇಳುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಮನೋರಮೆ ಕತೆ ಹೇಳಲು ಹೇಳಿದಾಗ ಮುದ್ದಣ್ಣ ಯಾವ ರೀತಿಯ ಕಥೆಯನ್ನ ಹೇಳಬೇಕು ಅಂತ ಕೇಳಿದಾಗ ಮನೋರಮೆ ಸೀತಾಪಹರಣದ ಕತೆ ಎಲ್ಲದಕ್ಕೂ ವಿಶೇಷ ಶ್ರೇಷ್ಠವಾದದ್ದು, ಅದನ್ನು ಹೇಳುವಂತ ಕೇಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನದು ನೀರಿಳಿಯದ ಗಂಟಲೊಳು ಕಡುಬು ತುರುಕಿದಂತಾಯ್ತು ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಅಷ್ಟೇ ಶ್ರೀರಾಮಾಶ್ವಮೇಧಂ ಅನ್ನುವಂತಹ ಒಂದು ಸಂಗ್ರಹದಿಂದ ಆಯ್ದಂತಹ ತಿರುಳುಗಣ್ಣದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಮನೋರಮೆಯು ಮುದ್ದಣ್ಣನಿಗೆ ಹೇಳಿರುವಂತಹ ಮಾತು ಇದು. ಇನ್ನು ಸಂದರ್ಭವನ್ನ ನೋಡೋದಾದ್ರೆ ಮುದ್ದಣ್ಣನು ಮನೋರಮೆಗೆ ಕತೆ ಹೇಳಲೆಂದು ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಪನೀಂದ್ರ ಮಣಿಮುಕು ತಟಘಟಿತ ಅಂತ ಹೇಳ್ಬಿಟ್ಟು ಕ್ಲಿಷ್ಟವಾದ ಭಾಷೆಯನ್ನು ಪ್ರಯೋಗಿಸುವಾಗ ಅದನ್ನು ತಡೆದು ಮನೋರಮೆಯು ಈ ಮೇಲಿನಂತೆ ಹೇಳಿದಳು, ನಿನ್ನ ಕ್ಲಿಷ್ಟವಾದ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ, ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದರೆ ಇಳಿಯುವುದೇ, ಹಾಗಾಗಿದೆ ನಿನ್ನ ಕ್ಲಿಷ್ಟವಾದ ಭಾಷೆ ಅಂತ ಹೇಳ್ಬಿಟ್ಟು ಮುದ್ದಣ್ಣನಿಗೆ ಹೇಳಿ ಅವನನ್ನ ತಡೆದಂತ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಮನೋರಮೆ ಕತೆ ಹೇಳಲು ಕೇಳಿದಾಗ ಮುದ್ದಣ್ಣ ಸಂಸ್ಕೃತ ಭಾಷೆ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ನಿಲ್ಲಿಸು, ಅರ್ಥವಾಗದ ಭಾಷೆಯಲ್ಲಿ ಹೇಳಿದರೆ ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ ಅಂತ ಹೇಳಿರುವಂತದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ದೀರ್ಘ ಗದ್ಯವನ್ನು ನೋಡಿದರೆ ವೆಪನ್ ನಮ್ಗೆ ಮುಖ್ಯ ಅನ್ನುವಂಥದ್ದು ನೋಡಿ. ಈ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಕೊಟ್ಟಿರುವಂತಹ ಸಂಪೂರ್ಣವಾದಂತಹ ಒಂದು ಸಂದರ್ಭದ ವಾಕ್ಯಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಈ ಒಂದು ಪ್ರಸ್ತುತ ವಾಕ್ಯವನ್ನ ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಅನಿಸ್ಕೊಂಡಂತಹ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಿರವೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನ ನೋಡೋದಾದ್ರೆ ದುರ್ಗಪ್ಪ ಮರೆ ಕಡಿದು ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾಗ ಫಾರೆಸ್ಟ್ ಇಲಾಖೆಯವರು ಕೊಡಲಿ ಕಿತ್ಕೊಂಡು ಹೋಗ್ತಾರೆ. ಕೊಡಲಿ ಲೇಖಕರದ್ದು, ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ನಾಗರಾಜ ಆಫೀಸಿಗೆ ಹೋದ್ರೆ ಅಲ್ಲಿ ನಾಗರಾಜ ತನ್ನ ತುತ್ತೂರಿ ಊದಲು ಶುರು ಮಾಡ್ತಾನೆ. ಅದರಲ್ಲಿ ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತಹ ಆಯುಧ ನಮ್ಗೆ ತುಂಬಾ ಮುಖ್ಯ. ನಾಳೆ ಕೋರ್ಟಿನಲ್ಲಿ ಅವನು ಯಾವುದರಿಂದ ಮರ ಕಡಿದ ಅಂತ ಕೇಳಿದಾಗ ನಾವು ವೆಪನ್ ಹಾಜರುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ ಅಪರಾಧ ನಡೆದಾಗ ಅಪರಾಧಿ ನ್ಯಾಯ ಇತ್ಯಾದಿಗಳಿಗಿಂತ ಸಾಕ್ಷಿ ಮುಖ್ಯ ಎಂಬ ವ್ಯಂಗ್ಯ ಈ ಮಾತಿನಿಂದ ತೋರುತ್ತದೆ. ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅನ್ನುವಂಥದ್ದು ಈ ಒಂದು ವಾಕ್ಯ ಕೂಡ ಅಷ್ಟೇ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತದ್ದು. ಸಂದರ್ಭವನ್ನು ನೋಡಿದ್ರೆ ಆನೆಯನ್ನ ಶೂಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ರೇಂಜರ್ ನಾಗರಾಜನಿಗೆ ಪುರಸಭೆಯ ಮೀಟಿಂಗ್ ನಲ್ಲೇ ಹೇಳಿದ್ರು. ಆ ರೀತಿ ಕೃಷ್ಣೇಗೌಡ ತೋಟದ ಬೇಲಿ ಮೂಲೆಯ ಬಿಳಿ ಬುರುಗದ ಮರದ ಕೆಳಗೆ ಒಳ್ಳೆಯ ಆಯಕಟ್ಟಿನ ಗುಂಡಿನಲ್ಲಿ ನಾಗರಾಜ ಒಬ್ನೇ ಕೋವಿ ಹಿಡಿದು ಕುಳಿತಿದ್ದ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯ್ತು. ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡ್ತಾ ಇದ್ದ ಹಾಗೆ ನಸುನಗ್ತಾ ರಾಮಪ್ಪ ಕೋವಿ ಹಿಡಿದು ಓಡಿ ಬಂದವನೇ ಮೇಲಿನಂತೆ ಹೇಳ್ತಾನೆ,
ಸ್ವಾರಸ್ಯವನ್ನ ನೋಡೋದಾದ್ರೆ ರಾಮಪ್ಪನಿಗಾದ ಗಾಬರಿ ಇಲ್ಲ ವ್ಯಕ್ತವಾಗಿರುವಂತಹದ್ದನ್ನ ಕಾಣಬಹುದಾಗಿದೆ. ಡ್ರೈವರ್ ಅಣ್ಣ ಎತ್ತಾಗಿ ಹೋದ, ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನ ಶಿವೇಗೌಡರಿ ಸಾಮಿಲಿನಲ್ಲಿ ಕಳ್ಳನಾಟ ಇರಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದ್ರು. ಆನೆ ಮಾವುತ ಇಬ್ರು ಸೇರಿ ಶರಾಬ್ ಕುಡಿದು ಬಿಗಿಯಾಗಿದ್ರು. ಲಾರಿಗೂ ನಾಟಗಳಿಗೂ ಬಿಗಿದ ಕಟ್ಟಿದ ಹಗ್ಗ ದಿಮ್ಮಿಗಳನ್ನ ಉರುಳಿಸಲು ವೇಲಾಯುಧ ಬಿಚ್ಚದೆ ಆನೆಗೆ ಹೇಳ್ದ. ಲಾರಿ ಮೆಲ್ಲಗೆ ಬಾಲ್ತಾ ಒಂದ್ ಕಡೆ ಉರುಳಿ ಕ್ಯಾಬಿನ್ ನಲ್ಲಿದ್ದ ಜಾಕ್ ತಲೆ ಮೇಲೆ ಬಿದ್ದು ಡ್ರೈವರ್ ಪರಂಧಾಮಕ್ಕೆ ಹೋದ. ಇನ್ನು ಓಡಿ ಬಂದ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕ್ತಾ ಮೇಲಿನಂತೆ ಗೊಣುಕ್ತಾ ಇದ್ದ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ ಕ್ಲೀನರ್ಗೆ ಡ್ರೈವರ್ನು ಸತ್ತಿರಬಹುದು ಅಂತ ಸಂಶಯದ ವಾಸನೆ ಹೊಡೆಯುತ್ತೆ. ಇನ್ನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅನ್ನುವಂಥ ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನ ಒಂದು ಸಂದರ್ಭವನ್ನ ನೋಡಿದ್ರೆ ಲೇಖಕರ ಎಲ್ಲಾ ಪ್ರಶ್ನೆ ತಕರಾರುಗಳಿಗೂ ಕೂಡ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರ ಬಳಿ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿದ್ವು. ಆದರೂ ಲೇಖಕರು ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲಾ ತಗೊಂಡ್ ಬಂದ್ ಕೈಗೆ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀರಿ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛ ಆಗಿಡೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರುವ ರೋಗಗಳಿಗೆ ಉಚಿತ ಔಷಧಿ ಹಂಚ್ತೀನಿ ಅನ್ನುತ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಸ್ವಾರಸ್ಯವನ್ನ ನೋಡೋದಾದ್ರೆ ಲೇಖಕರು ಕರ್ತವ್ಯವನ್ನ ಎಚ್ಚರಿಸಲು ಬಂದ್ರೆ ಪ್ರೆಸಿಡೆಂಟರು ಸರ್ಕಾರಿ ವ್ಯವಹಾರದ ರೀತಿಯಲ್ಲಿ ನಿರ್ಭಾವದಲ್ಲಿ ಮಾತನಾಡುತ್ತಿರುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನದು ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿರ್ಬೇಕು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನ ನೋಡೋದಾದ್ರೆ ಫಾರೆಸ್ಟ್ ನಾಗರಾಜ ಮರ ಕಡಿತಾ ಇದ್ದ. ದುರ್ಗಪ್ಪನಿಂದ ಕೊಡಲಿ ಕಿತ್ಕೊಂಡು ಇಟ್ಕೊಂಡಿರುವುದೇಕೆ ಅಂತ ಹೇಳ್ಬಿಟ್ಟು ಕುರಿತು ತುತ್ತೂರಿ ಊದಿದ. ಕೊಡಲಿ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ಕೊನೆಗೆ ಗಾಡ್ ರಾಮಪ್ಪನಿಗೆ ಕೊಡಲಿ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ದ. ದುರ್ಗಪ್ಪ ಮತ್ತೆ ಮತ್ತೆ ತಾನು ಮರ ಕಡಿದಿಲ್ಲವೆಂದು ಹೇಳಿದ್ದನ್ನೇ ಹೇಳುವುದು ಕೇಳಿ ನಾಗರಾಜ ರೇಗಿ, ಹಾಗಂತ ಹೇಳಿಕೆ ಬರೆದು ಕೊಡ್ತೀಯಾ, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹುಡುಕ್ತಾನೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ಸರ್ಕಾರಿ ಇಲಾಖೆಗಳಲ್ಲಿ ದೂರುಗಳೇನಿದ್ರು ಲಿಖಿತವಾಗಿರ್ಬೇಕು, ಬಾಯಿ ಮಾತುಗಳಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ. ಮುಂದಿನದು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನ ನೋಡೋದಾದ್ರೆ ನುಗ್ಗೇಹಳ್ಳಿ ರಾಮೇಗೌಡರು ತಮ್ಮ ಫೋನ್ ಸರಿಯಾಗಿಲ್ಲ ಬಂದು ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜಿಗೆ ಬಂದು ಅಂದ್ರೆ ಫೋನ್ ಎಕ್ಸ್ಚೇಂಜ್ ಆಫೀಸ್ ಇರುತ್ತೆ, ಅಲ್ಲಿಗೆ ಬಂದು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಕೂಗಾಡ್ತಾರೆ. ಶಂಕರಪ್ಪನ ಕರ್ಕೊಂಡು ನುಗ್ಗೇಹಳ್ಳಿ ಲೈನು ನೋಡ್ತಾ ಹೊರಡ್ತಾರೆ. ಜಂಕ್ಷನ್ ಬಾಕ್ಸ್ ಇದ್ದಂತಹ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕೂಳ್ತಿದ್ದಾನೆ. ಕೂಗಿದ್ರೂ ಇಲ್ಲ, ಕರೆದ್ರೂ ಇಲ್ಲ. ಹತ್ತಿ ನೋಡಿ ಜೀವ ಇದ್ರೆ ಆಸ್ಪತ್ರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ರಮೇಶ್ ಬಾಬು ಹೇಳ್ತಾನೆ. ಶಂಕರಪ್ಪ ಕಂಬವನ್ನ ಅರ್ಧ ಹತ್ತಿದ. ಅಷ್ಟರಲ್ಲೇ ಅವನ ಕೈಕಾಲೆಲ್ಲ ಜುಮ್ ಎಂದು ಇಡೀ ಜೀವ ನಡುವುದಂತಾಗ್ತದೆ. ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಕಿರ್ಚಿ ಕೆಳಗೆ ಬಿದ್ದ. ಎದ್ದು ಬೇಗ ಕಂಬದಿಂದ ದೂರ ನಿಂತು ಏನಾಯ್ತೆಂದು ಕೇಳಿದಾಗ ರಮೇಶ್ ಬಾಬುಗೆ ಶಂಕರಪ್ಪ ಮೇಲಿನಂತೆ ಹೇಳ್ತಾನೆ. ಸ್ವಾರಸ್ಯವನ್ನು ನೋಡಿದ್ರೆ ಟೆಲಿಫೋನ್ ಕಂಬದಲ್ಲಿ ಶಾಕ್ ಬರುವುದು ಸಾಧ್ಯವಿಲ್ಲ, ಆದ್ದರಿಂದ ಶಂಕರಪ್ಪನಿಗೆ ಭೂತ ದರ್ಶನವೇ ಆದಂತಾಯಿತು. ಇಷ್ಟು ನಿಮ್ಮ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ 3 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭದ ವಾಕ್ಯಗಳಾಗಿರುತ್ತೆ. ಮುಂದಿನ ಒಂದು 4 ಅಂಕದ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.